ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇದು ನನ್ನ ಫ್ರೈಡೇ ವ್ಲಾಗ್. ಇವತ್ತು ಮಾರ್ನಿಂಗ್ ಎದ್ದು ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಆಫ್ ಹಾಲಿಡೇ ಇದೆ, ರಜಾ ಇರುವ ಕಾರಣ ನಾನು, ನಮ್ಮ ಮ್ಯಾಮು ಮತ್ತು ನನ್ನ ಕೊಲ್ಲಿಗೂ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ. ನಾವು ಇವತ್ತು ಹೋಗ್ತಾ ಇರೋದು ಗದ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಅವರು ನೋಡಿರಲಿಲ್ಲ ಫಸ್ಟ್ ಟೈಮು. ಸೊ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಆ ನಂತರ ಬಸ್ ಕೂಡ ಬಂತು. ಬಸ್ ಹತ್ತಾದ್ಮೇಲೆ ನನ್ನ ಮಗಳಿಗೆ ಆಲ್ರೆಡಿ ಬಸ್ಸು ಅಂದರೆ ಸಾಕು ನಿದ್ದೆ ಸ್ಟಾರ್ಟ್ ಆಗಿಬಿಡುತ್ತೆ. ಹೋಗ್ತಾ ಹೋಗ್ತಾ ಆನ್ ದ ವೇ ಅವಳು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಅವಳು ಪಾಪ ತುಂಬ ಬೆಳಗ್ಗೆಯಿಂದ ಸರಿಯಾಗಿ ತಿಂಡಿನೂ ತಿಂದಿರಲಿಲ್ಲ, ಪಾಪ ಮಲ್ಕೊಬಿಟ್ಲು. ಹೋದ್ಮೇಲೆ ತಿನ್ಸೋಣ ಅಂತ ಅಂದ್ಕೊಂಡೆ. ಆ ನಂತರ ಫುಲ್ಲು ನಿದ್ದೆ ಅವಳಿಗೆ. ಒಂದು ರೌಂಡು ನಿದ್ದೆ ಆಗಿ ಹಂಗೂ ಮೆತ್ತ ಕಳ್ಳಿ ಥರ ಕಂಡುಬಿಟ್ಟು ನೋಡ್ತಾ ಇರ್ತಾಳೆ ಸುಬ್ಬಿ ನೋಡಿ. ಆಮೇಲೆ ಅವಳು ಎಷ್ಟೊತ್ತಿಗೆ ಬರುತ್ತಪ್ಪ ಅಂತ ಇದ್ಲು. ಆಮೇಲಿಂದ ಹೋದ ತಕ್ಷಣ ಅಷ್ಟೊಂದೇನು ಜನ ಇರಲಿಲ್ಲ, ರಶ್ ಕೂಡ ಇರಲಿಲ್ಲ. ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ. ಹೋಗಿ ಫಸ್ಟು ಸ್ಲಿಪ್ಪರೆಲ್ಲ ಬಿಟ್ಟು ಹೊಳೆಲಿ ಸ್ವಲ್ಪ ಕೈ ಕಾಲೆಲ್ಲ ತೊಳ್ಕೊಂಡು ಆನಂತರ ಟೆಂಪಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಹೋಗ್ತಾ ನನ್ನ ಮಗಳು ತಲಾಟೆಗಳು ಸ್ಟಾರ್ಟ್ ಆಯಿತು ನೋಡಿ. ಒಂದು ಕಡೆ ನಿಂತ್ಕೋತಾ ಇರಲಿಲ್ಲ, ಓಡೋದು ಬರೀ ಇದ್ದೇ ಆಗೋಗಿತ್ತು ಅವಳಿಗೆ. ಮೇಡಮ್ ಕೂಡ ಫಸ್ಟ್ ಟೈಮ್ ಬಂದಿದ್ದು ಅವ್ರಿಗೂ. ನಾವು ಅವಾಗವಾಗ ಬರ್ತಾ ಇರ್ತೀನಿ, ಬಟ್ ಯಾವಾಗ ಬಂದ್ರೂ ಒಂಥರ ಪೀಸ್ಫುಲ್ ಮೈಂಡು, ಪೀಸ್ಫುಲ್ ವೈಬ್ ಅನಿಸುತ್ತೆ. ಈ ಟೆಂಪಲ್ಗೆ ಬಂದಾಗೆಲ್ಲ ಖುಷಿ ಅನಿಸುತ್ತೆ. ಪ್ರತಿ ಸರಿ ಬಂದಾಗಲೂ ನಂಗೆ ಖುಷಿ ಅನಿಸುತ್ತೆ ಇಲ್ಲಿಗೆ. ಅದಾದಮೇಲೆ ಒಳಗಡೆ ಹೋದ್ವಿ, ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ. ತುಂಬ ಬೇಗ ಹೊರಡಬೇಕಿತ್ತು, ಆಲ್ಮೋಸ್ಟ್ ಒಂದು 10 o'clock ಆಗಿಬಿಟ್ಟಿತ್ತು ಹೋಗಿ ತಲುಪೋದಕ್ಕೆ. ಫೈನಲಿ ಹೋದ್ವಿ, ಸ್ಟಾರ್ಟ್ ಮಾಡಿದ್ಲು ನೋಡಿ. ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಪೂಜೆ ಕೂಡ ತುಂಬ ಚೆನ್ನಾಗಾಯಿತು, ನನಗೂ ಖುಷಿ ಅನ್ನಿಸ್ತು. ಆಮೇಲೆ ಅಂತರ ಹಾಕಿಸ್ಕೊಳ್ಳೋಣ ಅಂತೇಳಿ ನಾನು, ಮೇಡಮು ಮತ್ತು ಪಾಪು 3 ಜನನೂ ಹಾಕಿಸ್ಕೊಂಡ್ವಿ. ಅವಳು ಯಾಕೋ ಸರಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅವಳಿಗೂ ಒಂದು ಅಂತರ ಹಾಕಿಸಿ ಆಮೇಲೆ ಊಟಕ್ಕೆ ಹೋಗೋಣ, ಇಲ್ಲಾಂದರೆ ತಿಂಡಿನಾದರೂ ಸಿಗುತ್ತಾ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ಅಂದ್ಕೊಂಡೆ. ಬಟ್ ಇವಳನ್ನ ಎಳ್ಕೊಂಡು ಇವಳನ್ನ ಕರ್ಕೊಂಡು ಹೋಗೋದಕ್ಕೆ ನಂಗೆ ಸಾಕು ಮಾಡಾಕ್ಬಿಡ್ತಾಳೆ ನೋಡಿ. ಎಷ್ಟು ಇದಂದರೆ ತಡಿಯೋಕ್ಕೆ ಒಂದು ಕಡೆ ಕುತ್ಕೊಂಡಿರೋ ಇಷ್ಟನೇ ಇಲ್ಲ ಅವಳು, ಒಂದು ಕಡೆ ಕುತ್ಕೊಳ್ಳಲ್ಲ. ಅಲ್ಲಿ ದೇವಸ್ಥಾನದ ಒಳಗಡೆನೂ ತಲಾಟೆ, ಈಚೆ ಬಂದರೆ ಇವಳ್ದು ಬರೀ ತಲಾಟೆನೇ. ನೋಡಿ ಹೆಂಗೆ ಓಡ್ತಾ ಇದ್ದಾಳೆ ನೋಡಿ, ಒಂದು ಕಡೆ ಇರಲ್ಲ, ಬರೀ ಓಡೋದೆ. ಅಷ್ಟೊತ್ತಿಗೆ ನಮ್ಮ ಶ್ರುತಿಯವ್ರು ಕೂಡ ಜಾಯ್ನ್ ಆದರು. ಪಾಪ ಅವರು ನಮ್ಮ ಬಸ್ಸಿಗೆ ಬರ್ದಿರೋ ಕಾರಣ ಹಿಂದೆ ಬರೋ ಬಸ್ಸಿಗೆ ಜಾಯ್ನ್ ಆದರು ಪಾಪ. ಅವರು ಎಲ್ಲ ಬಂದಾದಮೇಲೆ 3 ಜನ ಒಟ್ಟಿಗೆ ಹೋಗಿ ಪ್ರಸಾದ ತೊಗೊಳ್ಳೋಣ ಅಂತೇಳಿ ಹೊರಟ್ವಿ. ಅವಳೇ ಕೋಳಿಗಳು ಹಿಡ್ದಂಗೆ ಇಟ್ಕೋಬೇಕಿತ್ತು, ಪಟ ಅಂತ ಓಡ್ಬಿಡ್ತಾ ಇದ್ಲು. ಆಮೇಲಿಂದ ಸರಿ ತಿಂಡಿ ಸಿಗುತ್ತಾ ಇಲ್ಲ ಊಟ ಸಿಗುತ್ತಾ ನೋಡೋಣ ಅಂತೇಳಿ ಪ್ರಸಾದ